ನಮಸ್ತೆ, ನಾನು ಸಿರಿ ಕೊಳ್ಳಿಕಜೆ. ನನ್ನ SSLC ಹಾಗೂ +2 ಅನ್ನು ನಮ್ಮ ಅಗಲ್ಪಾಡಿ ಶಾಲೆಯಲ್ಲಿ ನಾನು ಪೂರ್ಣಗೊಳಿಸಿದ್ದೇನೆ. ನನಗೆ SSLCಯಲ್ಲಿ ಫುಲ್ A+ ಇತ್ತು, ಹಾಗೆಯೇ +2 ಅಲ್ಲಿ ಫುಲ್ A+ ಉಂಟು. 94% ಮಾರ್ಕ್ಸ್ ಕೂಡ ಉಂಟು. ಇನ್ನು ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೇನೆ. ಇಂಜಿನಿಯರಿಂಗಿಗೆ ಕಾಲೇಜ್ ಸೇರಿದ್ದೇನೆ ಕೂಡ. ನನ್ನ ಈ ಒಂದು ಸಣ್ಣ ಸಾಧನೆಯ ಪಯಣದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತೇನೆ. ನನಗೆ ಕಲಿಯುವುದು, ಓದುವುದು ಎಂಬುದು ಅನಿವಾರ್ಯತೆ ಆಗಿತ್ತು. ಯಾವಾಗಿನವರೆಗೆ ಅಂತ ಹೇಳಿದರೆ, ನನಗೆ ಒಂದು ಕಲಿಕೆ, ಓದು, ಅದರಲ್ಲಿ ಭವಿಷ್ಯದಲ್ಲಿ ನಾವು ಅದರಿಂದ ಏನನ್ನು ಸಾಧಿಸಬಹುದು ಎಂಬ ಅರಿವು ಬರುವಲ್ಲಿವರೆಗೆ ನನಗೆ ಅದು ಅನಿವಾರ್ಯತೆ ಆಗಿತ್ತು, ಕಲಿಕೆ ಎಂಬುದು. ಅದಾದಮೇಲೆ ನನಗೆ ಅದರಲ್ಲಿ ಆಸಕ್ತಿ ಬಂತು, ಮತ್ತು ಅದು ಹೊಣೆಗಾರಿಕೆಯಾಗಿ ಬದಲಾಯಿತು. ಸಾಧಾರಣ ಅದು ಎಲ್ಲರಿಗೆ ಸಹ ಹಾಗೆ ಅಂತ ಹೇಳಿ ತಿಳ್ಕೊಳ್ತೇನೆ. ಮತ್ತು ನನಗೆ ಓದುವಾಗ ಅಂದರೆ ಪರೀಕ್ಷೆ ಟೈಮಲ್ಲಿ ತುಂಬ ಸಹಾಯ ಆದ ಒಂದು ವಿಷಯ ಅಂತ ಹೇಳಿದರೆ ಎಕ್ಸೈಲಮ್. ಸಾಧಾರಣ ಕೇರಳದ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಪರಿಚಿತ. ಎಕ್ಸೈಲಮ್ ಅಂದರೆ ಒಂದು ಆನ್ಲೈನ್ ಟ್ಯೂಷನ್ ಪ್ಲ್ಯಾಟ್ಫಾರ್ಮ್. ಅಂದರೆ ಅದು ಅವರು ನೀಟ್, JEE ಹಾಗೆ ಕೋರ್ಸ್ ಕೊಡ್ತಾರೆ, ಅವರದ್ದೇ ಆ್ಯಪ್ ಅಂಥದ್ದೆಲ್ಲ ಉಂಟು. ಮತ್ತು ಯೂಟ್ಯೂಬಲ್ಲಿ ಸಹ ಅವರು ಕ್ಲಾಸಸ್ ಇರ್ತದೆ, ಅವರದ್ದು ಯೂಟ್ಯೂಬ್ ಚಾನಲ್ ಕೂಡ ಉಂಟು. ಅವರು 1ರಿಂದ 12ರವರೆಗೆ ಇರುವ ವಿದ್ಯಾರ್ಥಿಗಳಿಗೆ ಯೂಟ್ಯೂಬಲ್ಲಿ ಕ್ಲಾಸ್ ಎಲ್ಲ ತೆಗಿತಾರೆ. ಹಾಗೆ ನಾನು ಸಹ ಯೂಟ್ಯೂಬಲ್ಲಿ ರೆಕಾರ್ಡೆಡ್ ಲೈವ್ ಕ್ಲಾಸಸ್ ಹಾಗೆ ಕ್ವಶನ್ಸ್ ಅವರು ಡಿಸ್ಕಸ್ ಮಾಡ್ತಾರೆ, ಅದನ್ನೆಲ್ಲ ನೋಡಿ ನಾನು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತೆಗಿತಿದ್ದೆ. ಹಾಗೆ ನನಗೆ +2 ಎಕ್ಸಾಮ್ಸಲ್ಲಿ ಕೂಡ ನನಗೆ ತುಂಬ ಹೆಲ್ಪ್ ಆಗಿದೆ ಅದರಿಂದ ಅಂತ ಹೇಳಿ. ನಾನು ಬರೀ ಪುಸ್ತಕದ ಬದನೆಕಾಯಿ ಹಾಗೆ ಅಂತ ಇರಲಿಲ್ಲ. ನಾನು ಮದುವೆ ಇತರ ಸಮಾರಂಭಗಳಾಗಿರಬಹುದು, ಫ್ಯಾಮಿಲಿ ಟೂರ್ ಆಗಿರಬಹುದು, ಹಾಗೆ ಶಾಲೆಯಲ್ಲಿ ಸ್ಪೋರ್ಟ್ಸ್, ಕಲೋತ್ಸವ, ಶಾಸ್ತ್ರೋತ್ಸವ ಹಾಗೆ ಎಲ್ಲ ಭಾಗವಹಿಸಿದ್ದೇನೆ. ನನ್ನ ಮನೆಯವರಾಗಲಿ ನನ್ನ ಗುರುಗಳಾಗಲಿ ಅದನ್ನು ಬೇಡ, ನಿನಗೆ ಕಲೀಲಿಕ್ಕೆ ಕಷ್ಟ ಆಗ್ತದೆ, ನೀನು ಹೋಗಲೇಬೇಡ ಅಂತ ಹೇಳಿಲ್ಲ ನನ್ನಲ್ಲಿ. ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಮನೆಯವರು. ಅವರ ಸಪೋರ್ಟಿಂದಾಗಿ ನನಗೆ ಅದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಆಯಿತು. ನಾನು +2 ಅಲ್ಲಿ NSS ಅಲ್ಲಿದ್ದೆ, ಹಾಗೆ 10th ಅಲ್ಲಿ ಗೈಡಲ್ಲಿ ಸಹ ಇದ್ದೆ. ನಾನು ಬರೀ ಗೈಡ್ ಅಥವಾ NSS ಅನ್ನು ದೂರ ಇಡಲಿಲ್ಲ. ನನಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ನನ್ನ ಮನೆಯವರು ಸಹ ಹಾಗೆ, ನೀನು ಅದಕ್ಕೆಲ್ಲ ಸೇರಬೇಡ ಅಂತ ಹೇಳಲಿಲ್ಲ ನನ್ನಲ್ಲಿ. ನಿನಗೆ ಕ್ಲಾಸಸ್ ಎಲ್ಲ ಕಟ್ ಆಗ್ತದೆ, ನಿನ್ನ ಓದಿಗೆ ಅದು ಪರಿಣಾಮ ಬೀಳ್ಬೋದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ವಿನಃ ನೀನು ಮಾಡಲೇಬೇಡ ಅಂತ ಎಲ್ಲ ನನ್ನಲ್ಲಿ ಹೇಳಲಿಲ್ಲ. ನನಗೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಿದ್ರು, ಕಲೋತ್ಸವಕ್ಕಾಗಲಿ ಸ್ಪೋರ್ಟ್ಸಿಗಾಗಲಿ ನನ್ನ ಅಪ್ಪ ಅಮ್ಮ ಕರ್ಕೊಂಡು ಬರ್ತಿದ್ರು. ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮಗೆ ಮೇಯ್ನಾಗಿ ಓದುವಾಗ ಡಿಸ್ಟ್ರಾಕ್ಷನ್ ಆಗೋದೆಂತ ಅಂತ ಹೇಳಿದರೆ, ನಮ್ಮ ಈ ಸೋಷಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು, ಫೇಸ್ಬುಕ್ ಆಗಿರ್ಬೋದು, ಅಂಥದ್ದೆಲ್ಲ ನಾವು ನೋಡಿ ಅಭ್ಯಾಸ ಆದ್ರಿಂದ ಪರೀಕ್ಷೆ ಟೈಮಲ್ಲಿ ಅಂದರೆ ಓದುವಾಗ ನಮಗೆ ಅದು ತುಂಬ ಪ್ರಭಾವ ಬೀರ್ತದೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ನಮ್ಮ ಕೈಯಲ್ಲಿ ನಾವು ಹಿಡಿದುಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಅಂತಹ ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ನಾನು ಓದಬೇಕು, ನನಗೆ ಒಳ್ಳೆ ಮಾರ್ಕ್ ಬರಬೇಕು ಎಂಬುದು ನಮ್ಮ ಮನಸ್ಸಲ್ಲಿ ಇದ್ದರೆ, ಆ ಒಂದು ಬೇರೆ ಏನಾದರೂ ನೋಡಬೇಕು, ಮೊಬೈಲ್ ನೋಡಬೇಕು, TV ನೋಡಬೇಕು ಎಂಬುದು ನಮ್ಮ ಮನಸ್ಸಿಂದ ಅದು ಹೋಗ್ತದೆ. ನನಗೆ ಓದಬೇಕು, ನನಗೆ ನಾಳೆ ಪರೀಕ್ಷೆ ಉಂಟು ಎಂಬುದು ನಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮಿಂದ ಓದಲಿಕ್ಕೆ ಆಗ್ತದೆ. ಈಗ ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು ಏನಂದರೆ, ನಮ್ಮ ಮನಸ್ಸಲ್ಲಿ 90 ಸೆಕೆಂಡ್ ಇರ್ತದಂತೆ ಆ ಡಿಸ್ಟ್ರಾಕ್ಷನ್, ಅಂದರೆ ಮೊಬೈಲ್ ನೋಡಬೇಕು, TV ನೋಡಬೇಕು ಎಂಬುದು. ಆ 90 ಸೆಕೆಂಡು ನಾವು ಅದನ್ನು ಮರಿಲಿಕ್ಕೆ ಪ್ರಯತ್ನ ಪಟ್ರೆ ಅದು ಮತ್ತೆ ಮರ್ತು ಹೋಗ್ತದೆ ನಮ್ಮ ಮನಸ್ಸಿಂದ. ಅದನ್ನೇ ನಾವು ರೂಢಿ ಮಾಡಿಕೊಂಡಿದ್ರೆ ನಮಗೆ ಮೊಬೈಲ್ ನೋಡುದು ಸ್ವಲ್ಪ ದೂರ ಮಾಡ್ಬೋದು. ಅದನ್ನು ಮೊಬೈಲ್ ನೋಡುವ ಒಂದು ಹವ್ಯಾಸವನ್ನು ದೂರ ಮಾಡ್ಬೋದು. ಮೊಬೈಲ್ ಅಥವಾ TV ಏನಾದರೂ ಬೇರೆ ನೋಡುವುದನ್ನು ನಾವು ಅಂತಹ ಡಿಸ್ಟ್ರಾಕ್ಷನ್ಗಳನ್ನು ನಾವು ದೂರ ಮಾಡಬಹುದು. ಕೊನೆಯದಾಗಿ ನಮ್ಮ ಕರಾಡ ಸಮಾಜದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನನಗೆ ತುಂಬ ಹೆಮ್ಮೆ ಉಂಟು. ಎಂತಕ್ಕೆ ಅಂತ ಹೇಳಿದರೆ, ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಆಗಲಿ ಕರಾಡ ಸಮಾಜದ ಹಲವು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಅವರು ನನಗೆ ಒಂದು ದೊಡ್ಡ ಪ್ರೇರಣೆ. ನಾನು ಸಹ ಅವರೊಟ್ಟಿಗೆ ಭಾಗವಹಿಸ್ತೇನೆ. ಕರಾಡ ಸ್ಪರ್ಧೆಗಳಲ್ಲಾಗಲಿ ಕರಾಡ ಸಮ್ಮಿಲನದಲ್ಲಾಗಲಿ ನಾನು ಭಾಗವಹಿಸ್ತೇನೆ.
ಮತ್ತು ಒಬ್ಬಳು ವಿದ್ಯಾರ್ಥಿ ಎಂಬ ನೆಲೆಯಲ್ಲಿ ನಾನು ನಮ್ಮ ಕರಾಡ ಸಮಾಜದ ಬಂಧುಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ನಾನು ನನ್ನದು ನನಗೆ ಎಂಬುದು ಬಿಟ್ಟು ನಾವು ನಮ್ಮದು ನಮಗೆ, ನಮ್ಮ ದೇಶಕ್ಕೆ, ನಮ್ಮ ಕರಾಡ ಸಮಾಜಕ್ಕೆ ಎಂಬುದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕರಾಡ ಸಮಾಜವನ್ನು ಮುಂದೂಡಲಿಕ್ಕೆ ಆಗ್ತದೆ. ಇತರ ಸಮಾಜಗಳಿಗೆ ನಮ್ಮ ಕರಾಡ ಸಮಾಜ ಮಾದರಿ ಆಗಬಹುದು. ಮತ್ತೆ ನನ್ನಂತಹ ಕರಾಡ ಸಮಾಜದಲ್ಲಿರುವ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಹಾಗೆಯೇ ಈಗ ನಮ್ಮ ಹೆತ್ತವರಾಗಲಿ, ನಮ್ಮ ಹಿರಿಯರಾಗಲಿ ಹೇಗೆ ನಮ್ಮ ಕರಾಡ ಸಮಾಜವನ್ನು ಮುಂದುವರಿಸ್ತಾ ಇದ್ದಾರೋ ಅದು ನಂತರ ನಮ್ಮ ಕೈಯಲ್ಲಿ ಬರ್ತದೆ. ಆಗ ನಾವದನ್ನು ಚಂದವಾಗಿ ಒಗ್ಗೂಡಿ ಅದನ್ನು ಮುಂದುವರಿಸುವ, ನಾವು ಕರಾಡ ಸಮಾಜವನ್ನು ಎಲ್ಲ ಸಮಾಜಗಳಿಗೆ ಪ್ರೇರಣೆಯಾಗುವಂತೆ ಮಾಡುವ ಅಂತ ಹೇಳಿ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ತೆ, ನನ್ನ ಹೆಸರು ಶ್ರಾವ್ಯ ಎಂ. ಮೇಲಿನ ಪಂಚಮನೆ ಸತ್ಯನಾರಾಯಣ ಭಟ್ ಹಾಗೂ ಸುಧಾ ಅವರ ದ್ವಿತೀಯ ಪುತ್ರಿ. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಇರುವ ಒಂದು ಚಂದದ ಕುಟುಂಬವಾಗಿದೆ ನಮ್ಮದು. 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ನಾನು ಸಜಂಗಿಲ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದೆ. ನಂತರದ ಶಿಕ್ಷಣವನ್ನು ಪೈಯೊಳಿಕೆ ನಗರ ಶಾಲೆಯಲ್ಲಿ ಮುಂದುವರಿಸಿದೆ. LSS ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದೆ. 6ನೇ ತರಗತಿಯಲ್ಲಿ ನನ್ನ ವಿಜ್ಞಾನಿ ಎಂಬ ವಿಷಯದ ಕುರಿತ ಪ್ರಬಂಧದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದೆ. 10ನೇ ತರಗತಿಯ ಫಲಿತಾಂಶ ತಿಳಿದಾಗ ನನ್ನ ನಿರೀಕ್ಷೆಗಿಂತ ಹೆಚ್ಚಿನ ಅಂಕ ಲಭಿಸಿದ್ದು ನನಗೆ ತುಂಬ ಖುಷಿಯಾಯಿತು. ನನ್ನ ಕುಟುಂಬದವರಿಗೂ, ಸ್ನೇಹಿತರಿಗೂ, ಶಿಕ್ಷಕರಿಗೂ ಬಹಳ ಸಂತೋಷವಾಯಿತು. ನಾನು ಓದನ್ನು ನನ್ನ ಆಸಕ್ತಿಯಿಂದ ಮಾಡುತ್ತಿದ್ದೆ. ನಾನು ಎಲ್ಲರಂತೆ ಓದಲು ಟೈಮ್ ಟೇಬಲ್ ಮಾಡಿದ್ದರೂ ಅದನ್ನು ಅಷ್ಟೊಂದು ಅನುಸರಿಸುತ್ತಿರಲಿಲ್ಲ. ಆದರೂ ನನಗೆ ಮನಸ್ಸಾಗುವಾಗ ನಾನು ತುಂಬ ಆಸಕ್ತಿಯಿಂದ ಓದುತ್ತಿದ್ದೆ. ನಾನು ಪರೀಕ್ಷೆಗೆ ತಯಾರಾಗುವಾಗ ಕಷ್ಟ ಎಂದು ಅನಿಸಿದ ವಿಷಯವನ್ನು ನಾನು ಅಧ್ಯಾಪಕರಲ್ಲಿ ಕೇಳಿ ಅರ್ಥೈಸಿಕೊಳ್ಳುತ್ತಿದ್ದೆ ಅಥವಾ ಯೂಟ್ಯೂಬ್ ಕ್ಲಾಸ್ಗಳನ್ನು ನೋಡಿ ಅರ್ಥೈಸಿಕೊಳ್ಳುತ್ತಿದ್ದೆ. ನಿರುತ್ಸಾಹದ ಸಮಯದಲ್ಲಿ ನನ್ನ ಇಷ್ಟದ ಹವ್ಯಾಸವಾದ ಚಿತ್ರಕಲೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಮನೆಯವರ, ಶಿಕ್ಷಕರ ಹಾಗೂ ಸ್ನೇಹಿತರ ಬೆಂಬಲ, ಪ್ರೋತ್ಸಾಹ ನನ್ನ ಯಶಸ್ಸಿಗೆ ಕಾರಣವಾಯಿತು. ಚಿತ್ರ ಬಿಡಿಸುವುದು, ಹೊಸ ವಿಷಯಗಳನ್ನು ಕಲಿಯುವುದು ನನ್ನ ಹವ್ಯಾಸ. ನಾನು ಓದಿನ ಜೊತೆಗೆ ನನ್ನ ಹವ್ಯಾಸವನ್ನು ಮುಂದುವರಿಸುತ್ತಿದ್ದೆ. ಅಲ್ಲದೆ ಕೆಲವು ಕಾರ್ಯಕ್ರಮಗಳಲ್ಲೂ ಭಾಗಿಯಾಗುತ್ತಿದ್ದೆ, ಪ್ರವಾಸಕ್ಕೂ ಹೋಗುತ್ತಿದ್ದೆ. ನನ್ನ ಮನೆ ಗುಂಪೆಗುಡ್ಡೆಯ ಸುಂದರ ಪರಿಸರದಲ್ಲಾಗಿರುವುದರಿಂದ ಆದಿತ್ಯವಾರ ಸಂಜೆ ಅಕ್ಕಪಕ್ಕದ ಗೆಳತಿಯರೊಡಗೂಡಿ ವಾಯುವಿಹಾರ ಮಾಡುತ್ತಿದ್ದೆ. ಅಲ್ಲಿಂದ ಬಂದು ಖುಷಿಯಲ್ಲಿ ನನ್ನ ಅಭ್ಯಾಸವನ್ನು ಪುನಃ ತೊಡಗಿಸಿಕೊಳ್ಳುತ್ತಿದ್ದೆ. ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕೆಂದರೆ ಕೆಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ನನಗೆ ಮನವರಿಕೆಯಾಯಿತು. ಡಿಜಿಟಲ್ ಮಾಧ್ಯಮಗಳು ನನಗೆ ತುಂಬ ಸಹಕಾರಿಯಾಗಿವೆ. ನನ್ನ ಓದಿಗೆ ಮಾತ್ರವಲ್ಲ, ನನ್ನ ಹವ್ಯಾಸವನ್ನು, ಆಸಕ್ತಿಯನ್ನು ಉಳಿಸಲು ನನಗೆ ತುಂಬ ಸಹಕಾರಿಯಾಗಿವೆ. ನನಗೆಂದು ಸ್ವಂತ ಮೊಬೈಲ್ ಇರಲಿಲ್ಲ. ನಾನು ನನ್ನ ಅಪ್ಪ ಅಥವಾ ಅಮ್ಮನ ಮೊಬೈಲನ್ನು ನನ್ನ ಅಗತ್ಯಕ್ಕಾಗಿ ಬಳಸಿಕೊಳ್ಳುತ್ತಿದ್ದೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕಾಗಿ ಅಲ್ಲದೆ ತಮ್ಮ ಆಸಕ್ತಿಯ ವಿಚಾರಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಮೊಬೈಲ್ ಬಳಸಿದರೆ ತಂತ್ರಜ್ಞಾನ ಖಂಡಿತವಾಗಿಯೂ ಹೆಚ್ಚಿನ ಅವಕಾಶವನ್ನು ಒದಗಿಸುತ್ತದೆ. ಉದಾಸೀನತೆ ಬಂದಾಗ ಸ್ವಲ್ಪ ಮಟ್ಟಿನ ಮನರಂಜನೆಗಾಗಿಯೂ ಬಳಸಿಕೊಂಡು ಸದಾ ಉತ್ಸಾಹದಲ್ಲಿರಬಹುದು. ತಂತ್ರಜ್ಞಾನವು ನನಗೆ ಒಳ್ಳೆಯ ಅವಕಾಶವನ್ನು ನೀಡಿದೆ. ನನ್ನ ಅಧ್ಯಾಪಕರ ಪ್ರೋತ್ಸಾಹ ಹಾಗೂ ನನಗೆ ಮೋಟಿವೇಶನ್ ಕ್ಲಾಸ್ ತೆಗೆದ ನಿರ್ಮಲ್ ಸರ್ ಅವರ ಮಾತು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಶಿಕ್ಷಕರ ಪ್ರೋತ್ಸಾಹದ ಮಾತು, ಅವರು ನೀಡಿದ ವಿದ್ಯಾಭ್ಯಾಸ, ಅವರ ಬೆಂಬಲದ ಕಾರಣದಿಂದ ನಾನು ಈ ಸಾಧನೆ ಗಳಿಸಲು ಸಾಧ್ಯವಾಯಿತು. ಆದ ಕಾರಣ ನನ್ನ ಈ ಸಾಧನೆಯನ್ನು ನಾನು ನನ್ನ ಶಾಲೆಗೆ ಅರ್ಪಿಸಬೇಕೆಂದು ಬಯಸುತ್ತೇನೆ. ನನ್ನ ಸ್ನೇಹಿತರು ನನಗೆ ತುಂಬ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಹೇಳಿಕೊಡುವುದರೊಂದಿಗೆ ನಾನು ನನ್ನ ಜ್ಞಾನವನ್ನು ಬೆಳೆಸಿದೆ. ನಾವು ಆಸಕ್ತಿಯಿಂದ ಏನೇ ಮಾಡಿದರೂ ಅದರ ಫಲ ಯಾವಾಗಲೂ ಒಳ್ಳೆಯದೇ ಇರುತ್ತದೆ ಎಂದು ಹೇಳಬಯಸುತ್ತೇನೆ. ಮುಂದೆ ನಾನು ಕಾಮರ್ಸ್ ತೆಗೆದು CA ಆಗಬೇಕೆಂದು ಬಯಸುತ್ತೇನೆ. ನನ್ನ ಕನಸಿನ ವೃತ್ತಿಯೇ ನನ್ನ ಈ ಆಯ್ಕೆಗೆ ಪ್ರೇರಣೆ. ನಮಸ್ತೆ, ನಾನು ದಿಗಂತ್ ಉಪ್ಪಂಗಡಮೂಲೆ. ನನ್ನ ತಂದೆ ಗಣಪತಿ ಭಟ್ ಉಪ್ಪಂಗಡಮೂಲೆ ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನನ್ನ ಅಮ್ಮ ದಿವ್ಯಾ ಭಟ್ ಉಪ್ಪಂಗಡಮೂಲೆ ಗೃಹಿಣಿ. ನಾನು 1ರಿಂದ 10ನೇ ತರಗತಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ಹೈಯರ್ ಸೆಕೆಂಡರಿ ಸ್ಕೂಲ್ ಅಗಲ್ಪಾಡಿಯಲ್ಲಿ ವ್ಯಾಸಂಗ ಮಾಡಿರುತ್ತೇನೆ.
SSLCಯಲ್ಲಿ ಫುಲ್ A+ ತೆಗೆಯುವುದೆಂದು ಅದು ನನ್ನ ಒಂದು ಕನಸಾಗಿತ್ತು. ಅದನ್ನು ಸಾಧಿಸಲಿಕ್ಕೆ ಬೇಕಿದ್ದಂತಹ ಛಲವು ಕೂಡ ನನ್ನಲ್ಲಿತ್ತು. ಈಗ SSLCಯಲ್ಲಿ ಫುಲ್ A+ ಸಿಕ್ಕಿದೆ. ತುಂಬಾ ಖುಷಿ ಉಂಟು, ನನಗೂ ನನ್ನ ಮನೆಯವರಿಗೂ ಬಹಳ ಖುಷಿ ಉಂಟು. ನನ್ನ ದಿನಚರಿ ಅಂತ ಹೇಳಿದ್ರೆ, ನಾನು ಬೆಳಗ್ಗೆ ಬೇಗ ಎದ್ದು ಓದ್ತಿದ್ದೆ. ಅದಲ್ಲದೆ ಅಂದಿನ ದಿನದ ಪಾಠಗಳನ್ನು ಅಂದೇ ಓದಿ ಪುನರಾವರ್ತಿಸ್ತಿದ್ದೆ. ಮತ್ತೆ ಒತ್ತಡ ಇಲ್ಲದೆ ಓದ್ತಿದ್ದೆ, ಅದೊಂದು ಮುಖ್ಯ. ಒತ್ತಡವಿಲ್ಲದೆ ಓದಿದ್ರೆ ತಲೆಗೆ ಬೇಗ ಅರ್ಥ ಆಗ್ತದೆ. ಅದು ಬೇಗ ಪಾಠಗಳು ಓದಿದ್ದಲ್ಲ ಬೇಗ ಅರ್ಥ ಆಗ್ತದೆ. ಯಶಸ್ಸಿನ ಗುಟ್ಟು ಅಂತ ಹೇಳುವಂತದ್ದು ಅದು ಕೇವಲ ಹಾರ್ಡ್ ವರ್ಕ್ ಅಲ್ಲ, ಹಾರ್ಡ್ ವರ್ಕಿನ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಓದಿನ ಜೊತೆಗೆ ನಾನು ಸಂಗೀತವನ್ನು ಕೂಡ ಕಲಿತಿದ್ದೆ, ಸಂಗೀತ ಅಭ್ಯಾಸ ಮಾಡ್ತಿದ್ದೆ. ಓದುವಾಗ ಸ್ಟ್ರೆಸ್ ಆಗ್ತಿದ್ದ ಸಮಯದಲ್ಲಿ ಸಂಗೀತವನ್ನು ಕೇಳ್ತಿದ್ದೆ. ಅದಲ್ಲದೆ ನನ್ನ ಇನ್ನೊಂದು ಹವ್ಯಾಸ ಅಂತ ಹೇಳಿದ್ರೆ ಚಿತ್ರಕಲೆ. ನಾನು ಚಿತ್ರಕಲೆಯಲ್ಲಿ ಕೂಡ ಪಾಲ್ಗೊಂಡಿದ್ದೆ. ಶಾಲಾ ಜೀವನದ ಜೊತೆ ಇತರ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಪಾಲ್ಗೊಂಡಿದ್ದೇನೆ. ಉತ್ತಮ ಅಂಕಗಳನ್ನು ಪಡೆಯುವುದು ಅಂತ ಹೇಳುವಂಥದ್ದು ಭವಿಷ್ಯಕ್ಕೋಸ್ಕರ ಅಗತ್ಯವಾದರೂ ನಾವು ನಮಗೆ ಲಭಿಸುವಂತಹ ಸಣ್ಣ ಪುಟ್ಟ ಸಂತೋಷಗಳನ್ನು ನಾವು ಅನುಭವಿಸಬೇಕು. ಕೇವಲ ಅಂಕಗಳೇ ಜೀವನದ ಭಾಗವಾಗಿ ಹೋಗಬಾರ್ದು. ಈ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಅಂತ ಹೇಳುವಂಥದ್ದು ಅನಿವಾರ್ಯ ಹೌದು, ಆದ್ರೆ ಅದರ ಸದ್ಬಳಕೆ ಅಂತ ಹೇಳುವಂಥದ್ದು ಅದು ನಮ್ಮ ವಿವೇಚನೆಗೆ ಒಳಪಟ್ಟದ್ದು. ನಾನು ಆನ್ಲೈನ್ ಕ್ಲಾಸ್, ಪರೀಕ್ಷೆಗೆ ಅಗತ್ಯವಾದಂತಹ ಆನ್ಲೈನ್ ಕ್ಲಾಸ್ ಅಥವಾ ಕೆಲವು ಮಾಹಿತಿಗಳನ್ನು ಮೊಬೈಲಿಂದ ಪಡೀತಿದ್ದೆ. ಯಶಸ್ಸಿನಲ್ಲಿ ಕುಟುಂಬದವರ ಬೆಂಬಲ ಸದಾ ಇತ್ತು. ಅದಲ್ಲದೆ ನನ್ನ ಶಿಕ್ಷಕರು ನನಗೆ ಏನೇ ಸಂಶಯ ಇದ್ರು ಅದನ್ನು ನಿವಾರಿಸಿಕೊಡ್ತಿದ್ರು. ಅಂಕಗಳಿಗಿಂತ ಮುಖ್ಯವಾಗಿರುವಂತದ್ದು ಅಂತ ಹೇಳುವಂತಹ ಗುಣ ಅಂತ ಹೇಳಿದ್ರೆ ಮಾನವೀಯತೆ ಅಂತ ನನ್ನ ಅಭಿಪ್ರಾಯ. ಕರಾಡ ಸಮಾಜದ ಕಾರ್ಯಕ್ರಮಗಳಲ್ಲಿ ನಾನು ಕ್ರಿಯಾಶೀಲವಾಗಿ ಭಾಗವಹಿಸ್ತಿದ್ದೇನೆ. ಮತ್ತೆ ಅದಲ್ಲದೆ ಸ್ಪರ್ಧೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಆದರೂ ನಾನು ಸದಾ ನಾನು ಪಾಲ್ಗೊಂಡಿದ್ದೇನೆ. ಸಮಾಜ ಸೇವೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸೇವೆಯೇ ಆಗ್ಬೇಕು ಅಂತ ಇಲ್ಲ. ಸಣ್ಣ ಸಣ್ಣ ಸಹಾಯಸ್ತವು ಕೂಡ ಸಮಾಜ ಸೇವೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಗಲ್ಪಾಡಿಯಲ್ಲೇ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗೂ ಕನಸಿನ ವೃತ್ತಿ ಅಂತ ಹೇಳುವಂಥದ್ದು ಇಂಜಿನಿಯರಿಂಗ್. ಕರಾಡ ವಿಶ್ವದ ಮೂಲಕ ನಮ್ಮ ಸಮಾಜದ ಹಲವು ಜನರ ವೃತ್ತಿ ಅಥವಾ ಪ್ರತಿಭೆಗಳು, ಮಾಹಿತಿಗಳ ಬಗ್ಗೆ ನಮಗೆಲ್ಲರಿಗೂ ಅದರ ಮಾಹಿತಿ ನಮಗೆ ಲಭಿಸುವಂತಾಗಿದೆ. ಕರಾಡ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿ ನಮ್ಮ ಸಮಾಜದೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳುವಂಥದ್ದು ಒಂದು ನನ್ನ ಆಸೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಅನುಶ್ರೀ ಅಂತ. ನಾನು ಶ್ರೀಕೃಷ್ಣ ಭಟ್ ಮತ್ತು ಕಮಲನಯನ ಅವರ ಮಗಳು. ನನಗೆ ಕೇರಳ ಸ್ಟೇಟ್ ಬೋರ್ಡ್ಸ್ 10th ಆಲ್ A+ ಬಂದಿದೆ. ಸೊ ನಾನು ನನ್ನ 10th ಜರ್ನಿಯ ಸ್ವಲ್ಪ ಕೆಲವು ತುಣುಕುಗಳನ್ನು ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೇನೆ. ಅಂದರೆ ನಾನು 10th ಹೇಗೆ ಓದಿದ್ದು, ಏನು ಮಾಡಿದ್ದು, ನನ್ನ ವೀಕ್ ಸಬ್ಜೆಕ್ಟ್ ಯಾವುದು, ಅದೆಲ್ಲ ಹೇಳಬೇಕು ಅಂತ ಇದ್ದೇನೆ. ಈಗ ಫಸ್ಟ್ ಆಫ್ ಆಲ್ ನಾನು 10th ಸ್ಟಾರ್ಟ್ ಆಗಬೇಕು ಅಂತ ಆದರೆ ನಾನು ಡೈಲಿ ಓದ್ತಿದ್ದೆ. ಡೈಲಿ ಓದೋದಂದ್ರೆ ಹೇಗೆ ಅಂದರೆ, ಫಸ್ಟ್ ಡೇ 1 ದಿವಸದ ಓದು, ಸೆಕೆಂಡ್ ಡೇಗೆ ಆಗುವಾಗ 2 ದಿವಸದ ಓದು, ಹಾಗೆ ಹೋಗ್ತಿತ್ತು ನಂದು ಪ್ಯಾಟರ್ನ್. ಆದರೆ ನನಗೆ ಗೊತ್ತಿತ್ತು ಹೀಗೆ ಹೋಗುವಾಗ 1 ದಿವಸ ಬರ್ತದೆ, ಆ 1 ದಿವಸದಲ್ಲಿ ನಾನು ಇಡೀ ಸಿಲೆಬಸ್ ಮುಗಿಸ್ಬೇಕಾಗ್ತದೆ ಅಂತ. ಒಂದಲ್ಲ ಒಂದು ಕಡೆ ನನಗೆ ಇದು ಗೊತ್ತಿದ್ರು ಸಹ ನಾನು ಇದೇ ಪ್ಯಾಟರ್ನಲ್ಲಿ ಕಂಟಿನ್ಯೂ ಆದೆ. ಎಷ್ಟು ಟೈಮ್ ಆಗ್ತದೋ ಅಷ್ಟು ಟೈಮ್ ಹೀಗೆ ಓದುವ ಅಂತ. 1 ತಿಂಗಳು ಹೋಯ್ತು. 1 ತಿಂಗಳು ನಾನು ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೇಗೋ 1 ತಿಂಗಳು ಆಗುವಾಗ ಮತ್ತೆ ನನಗಾಯಿತು ಇನ್ನು ಈ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಅಂತ. ಯಾಕಂತ ಹೇಳಿದ್ರೆ ನಾನು ಅಷ್ಟು ಟೈಮ್ ಇರೋದಿಲ್ಲ ಅಲ್ವಾ. ಡೈಲಿ ಆದದ್ದು ಅಂದರೆ ಇಲ್ಲಿ ತನಕ ಆದದನ್ನೆಲ್ಲ ನಾನು 1 ದಿವಸದಲ್ಲಿ ಓದಿ ಮುಗಿಸೋದು ಆಗೋದಿಲ್ಲ ಅಂತ ನನಗೆ ಆಗುವಾಗ ನಾನು ನನ್ನ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಈಗ ಎಂತ ಅಂತ ಹೇಳಿದ್ರೆ 1 ವೀಕಿಗೆ ಆಗುವಷ್ಟು, ಲೈಕ್ ಸೋಮವಾರ ಆಗುವಾಗ ಮಂಡೇದು ಮಾತ್ರ, ಸೋಮವಾರದ ಮಾತ್ರ, ಸೋಮವಾರ ಮತ್ತು ಮಂಗಳವಾರದ 2 ದಿವಸದ್ದು, ಹಾಗೆ ಫ್ರೈಡೇ ಬರುವಾಗ 5 ದಿವಸದ್ದು ಓದುದು. ಅಷ್ಟಾಗಿ ಫ್ರೈಡೇ 5 ದಿವಸದ ಓದಿ ವೀಕೆಂಡ್ಸ್ ಬರ್ತದೆ ಸ್ಯಾಟರ್ಡೆ ಸಂಡೇಲಿ. ಆ ಸ್ಯಾಟರ್ಡೆ ಸಂಡೇ ದಿವಸ ನಾನು ಹೋಲ್ ಸಿಲೆಬಸ್ ಮುಗಿಸೋದು.
ಹಾಗೆ ಸಹ ಪ್ಯಾಟರ್ನ್ ಕಂಟಿನ್ಯೂ ಆದ ನಂತರ ಸಹ ನನಗೊಮ್ಮೆ ಆಯಿತು ಈ ವೀಕೆಂಡ್ಸ್ ಬರೋದ್ರಲ್ಲಿ ಸಹ ನಾನು ಇಡೀ ಸಿಲೆಬಸ್ ಮುಗಿಸಿ ಆಗೋದಿಲ್ಲ ಅಂಥ ಟೈಮ್ ಸಹ ಬರುವಾಗ ನಾನು ಎಂತ ಮಾಡಿದೆ ಅಂದರೆ ಇನ್ನೊಂದು ಮೆಥಡ್ ಫಾಲೋ ಮಾಡಿದೆ. ಅದೆಂತ ಅಂತ ಹೇಳಿದ್ರೆ ಕೆಲವು ಕ್ವೆಶನ್ಸ್, ರ್ಯಾಂಡಮ್ ಕ್ವೆಶನ್ಸನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕ್ರಿಯೇಟ್ ಮಾಡಿಕೊಂಡು ನಾವು ಅದಕ್ಕೆ ಆನ್ಸರ್ ಬರೆದಿದ್ರೆ, ಅಥವಾ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ ಎಂತಾದರೂ ಸಹ ನಾವು ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವ ಅಥವಾ ನೋಟ್ಬುಕ್ಕಲ್ಲಿರುವ ಅಥವಾ ಕ್ವೆಶನ್ಸ್ ಎಲ್ಲಿಂದ ಬೇಕಾದರೂ ಸಿಗ್ತದಲ್ವ, ಇವಾಗ ಒಂದು ರ್ಯಾಂಡಮ್ ಕ್ವೆಶನನ್ನು ತಗೊಂಡು ಸಾಲ್ವ್ ಮಾಡ್ಬೋದು. ಅದು ಸಾಲ್ವ್ ಆಯಿತು ಅಂತಂದರೆ ನಮಗೆ ಆ ಟಾಪಿಕ್ ನಿಂತ್ಪುಂಟು ಅಂತ ಅರ್ಥ. ಅದು ಸಾಲ್ವ್ ಆಗಲಿಲ್ಲ ಅಂತಂದರೆ ಆ ಟಾಪಿಕ್ ನಮಗೆ ಮರ್ತೋಗಿದೆ ಅಂತ ಅರ್ಥ. ಆ ಟಾಪಿಕ್ನ ಮೇಲೆ ಸ್ವಲ್ಪ ಹೆಚ್ಚು ವರ್ಕ್ ಮಾಡೋದು. ಹೆಚ್ಚು ವರ್ಕ್ ಅಂದರೆ ಎಂತ ಇಲ್ಲ, ಅದನ್ನು ಮಾತ್ರ 1-2 ಸತಿ ಓದಿದರೆ, ರಿವೈಸ್ ಮಾಡಿದರೆ ಸಾಕಾಗ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಆ ಲೆವೆಲಿಗೆ ಮರ್ತೋಗಿರೋದಿಲ್ಲ. ಡೈಲಿ ಅದನ್ನು ಓದಿ ಗೊತ್ತಾಗಿರ್ತದೆ, ಅಭ್ಯಾಸ ಆಗಿರ್ತದೆ, ನೆನಪಿರ್ತದೆ. ಬಟ್ ಸ್ಟಿಲ್ ನಮಗೆ ಅದನ್ನು ಒಂದು ಮೊಮೆಂಟಿಗೆ ನೋಡುವಾಗ ನಮಗೆ ಇದು ಹೇಗೆ ಸಾಲ್ವ್ ಮಾಡೋದು ಎಂತ ಅಂತ ಒಮ್ಮೆ ಅನಿಸಿ ಆದರೂ ಸಹ ನಮಗೆ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಲ್ವ್. ಸೊ ಅಂಥ ಟಾಪಿಕನ್ನು ವಾಪಸ್ಸೊಮ್ಮೆ ರಿವೈಸ್ ಮಾಡ್ಕೊಳ್ಳೋದು. ಹೀಗೆ ಹೋಗ್ತಾ ಇತ್ತು. ಆದರೆ ಅದರಲ್ಲಿ ಸಹ ಬೆಟರ್ ಅಂದರೆ ನಾವು ಕ್ವೆಶನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ನಮಗೆ ಕ್ವೆಶನನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಒಂದು ಟಾಪಿಕಿನ ಮೇಲೆ, ಆಗ ನಮಗೆ ಒಂದು ಅಂದಾಜು ಸಿಗ್ತದೆ. ಈ ಟಾಪಿಕಿನ ಮೇಲೆ ಯಾವ ರೀತಿಯಲ್ಲೆಲ್ಲ ಕ್ವೆಶನ್ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲೆಲ್ಲ ಕ್ವೆಶನ್ ಕೇಳಲಿಕ್ಕೆ ಆಗ್ತದೆ ಅಂತ ನಮಗೆ ಒಂದು ಅಂದಾಜು ಸಿಗ್ತದೆ. ಹಾಗೆ ಮಾಡಿದರೆ ಅದು ತುಂಬ ಒಳ್ಳೇದು ಅಂತ ನಾ ಹೇಳೋದು. ಅಥವಾ ನಮಗೆ ಅನ್ನಿಸ್ತದಲ್ಲ ಕೆಲವೊಮ್ಮೆ ಇದು ನಾನು ಹೇಗೆ ಕ್ವೆಶನ್ ಮಾಡಲಿ ಅಂತ. ಅಂಥದ್ದಿರುವಾಗ, ಅಂಥ ಟಾಪಿಕ್ಸ್ ಬರುವಾಗ ಅಥವಾ ಅಂಥ ಸಿಚುವೇಶನ್ ಇರುವಾಗ ನಾವು ಹೊರಗಡೆಯಿಂದ ಕ್ವೆಶನ್ಸನ್ನು ಹುಡ್ಕೊಳ್ಬೇಕು. ಹುಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಟ್ರೈ ಮಾಡಿದ ಆನ್ಸರ್ ಸಿಗಲಿಲ್ಲ ಅಂತ ಆಗುವಾಗ ಆ ಟಾಪಿಕ್ನ ಮೇಲೆ ಒಮ್ಮೆ ವಾಪಸ್ ರಿವಿಷನ್ ಮಾಡಲಿಕ್ಕೆ ಹೋದರೆ ಆಯಿತು. ಈ ಪ್ಯಾಟರ್ನಲ್ಲಿ ನಾನು ಮುಂದೆ ಹೋಗ್ತಿದ್ದೆ. ಆದರೂ ಸಹ ನನಗೊಂದು ವೀಕ್ ಸಬ್ಜೆಕ್ಟ್ ಮ್ಯಾಥ್ಸ್ ಇತ್ತು. ಯಾಕೆ ಅಂತ ಹೇಳಿದರೆ ನಾನು ಡೈಲಿ ಎಷ್ಟು ಓದಿದ್ರು ಸಹ ಮ್ಯಾಥ್ಸಲ್ಲಿ ಮಾತ್ರ ನನಗೆ ಕ್ವೆಶನ್ಸಿಗೆ ಕನ್ಸೆಪ್ಟ್ಸನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಎಷ್ಟು ಮಿಡ್ ಟರ್ಮಲ್ಲಿ ಸಹ ನಾನು ಎಷ್ಟು ಟ್ರೈ ಮಾಡಿದ್ರು ಸಹ ನನಗೆ ಅದು ಟಾಪಿಕ್ಸ್ ನೆನಪಿರ್ತಿತ್ತು ಅಷ್ಟೇ, ಬಿಟ್ಟರೆ ನನಗೆ ಎಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಹಾಗೆ ಗೊತ್ತಾಗದೇ ಇರುವಾಗ ಮತ್ತೆ ಒಂದು ಕ್ವೆಶನ್ ನೋಡಿ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಆದರೆ ಮತ್ತೆ ಎಕ್ಸಾಮ್ ಹಾಲ್ ಒಳಗಡೆ ಎಲ್ಲ ಬ್ಲ್ಯಾಂಕ್ ಆಗ್ತದೆ. ಅಂದರೆ ಯಾವ ಕ್ವೆಶನಿಗೂ ಸಹ ನಮಗೆ ಗೊತ್ತಿರೋದಕ್ಕೂ ಸಹ ಆನ್ಸರ್ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಎಂತ ಮಾಡಿದೆ ಅಂದರೆ ನನಗೆ ಮಿಡ್ ಟರ್ಮ್ವರೆಗೆ ನಂಗೆ ಹೀಗೆ ಆಗ್ತಿತ್ತು. ಮಿಡ್ ಟರ್ಮ್ ನಂತರ ನಾನೊಂದು ಸುಮಾರು ಕ್ವೆಶನ್ಸ್, ಒಂದು 10 years ಇದ್ದು ಕ್ವೆಶನ್ಸ್ ಮ್ಯಾಥ್ಸ್ ಇದ್ದು ನಾನು ಸಾಲ್ವ್ ಮಾಡಿದ್ದೇನೆ. 10 years ಕ್ವೆಶನ್ ಪೇಪರ್ ಇದ್ದು ನಾನು ಕ್ವೆಶನ್ ಸಾಲ್ವ್ ಮಾಡಿದ್ದೇನೆ. ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಸಹ ಬಂತು. ಮತ್ತು ನನಗೆ ಹೇಗೆ ಅಪ್ಲೈ ಮಾಡಬೇಕು, ನನಗೆ ಗೊತ್ತಿರುವ ಟಾಪಿಕ್ಸನ್ನು ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ನನಗೆ ಒಂದು ಕ್ವೆಶನಿಗೆ ಅಂತ ಹೇಳೋದು ಗೊತ್ತಾಯಿತು. ಸೊ ಅದರಿಂದಾಗಿ ನನಗೆ 10th ಆ್ಯಕ್ಚುಲಿ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನನಗೆ ಕೆಲವೊಂದು ಕ್ವೆಶನ್ಸಿಗೆ ಆನ್ಸರ್ ಅಂದರೆ ಯಾವ ಮೆಥಡ್ ಅಂತ ಗೊತ್ತಿರಲಿಲ್ಲ. ಬಟ್ ಎಕ್ಸಾಮ್ ಹಾಲ್ ಒಳಗಡೆ ಕೂತ್ಕೊಂಡು ನಾನು ಮೆಥಡ್ ಹುಡುಕಿದ್ದೇನೆ ಒಂದು 2-3 ಕ್ವೆಶನ್ಸಿಗೆ. ಈವನ್ ಬೋರ್ಡ್ಸಲ್ಲಿ ಸಹ ಅಷ್ಟೇ, ಪಬ್ಲಿಕ್ ಎಕ್ಸಾಮಲ್ಲಿ ಸಹ ನಾನು 1-2 ಕ್ವೆಶನ್ಸಿಗೆ ನಾನೇ ಆನ್ಸರನ್ನು ಹುಡ್ಕೊಳ್ಳೋದು ಹೇಗೆ ಅಂತೇಳಿ ಮೆಥಡ್ಡೇ ನಾನು ಮಾಡ್ಕೊಂಡಿದ್ದೇನೆ ಎಕ್ಸಾಮ್ ಹಾಲ್ ಒಳಗಡೆ. ಸೊ ಇದಕ್ಕೆಲ್ಲ ಅಂದರೆ ಸ್ವಲ್ಪ ಫಸ್ಟ್ ಆಫ್ ಆಲ್ ನಮಗೆ ಕರೇಜ್ ಇರೋದಿಲ್ಲ. ಒಂದು ಕ್ವೆಶನ್ ನೋಡಿ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಆಗುವಾಗ ಅದಕ್ಕೆ ಫಸ್ಟೇ ಅಷ್ಟು ಕ್ವೆಶನ್ ಸಾಲ್ವ್ ಮಾಡಿದರೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬಹುದು, ಯಾವ ಕಾನ್ಸೆಪ್ಟನ್ನು ಹಾಕ್ಬೋದು ಇದರ ಮೇಲೆ ಅಂತ ನೋಡಿಕೊಂಡು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾನು ಸಾಲ್ವ್ ಮಾಡಿದ್ದೇನೆ. ಎಕ್ಸಾಮ್ ಹಾಲ್ ಒಳಗಡೆನೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡಿ ಮತ್ತೆ ಮೆಥಡ್ ಫೈಂಡ್ ಔಟ್ ಮಾಡಿ ಮತ್ತೆ ಆನ್ಸರ್ ಮಾಡಿದ್ದು ಸರ್ ಉಂಟು ಸುಮಾರು ಕ್ವೆಶನ್ಸಿಗೆ. ಸೊ ಇದಕ್ಕೆ ಹೇಳೋದು ಮ್ಯಾಥ್ಸ್ ಅಂದರೆ ಕೆಲವೊಮ್ಮೆ ಎಲ್ರಿಗೂ ಸಹ ಹೀಗೆ ಆಗ್ತದೆ, ಕೆಲವೊಮ್ಮೆ ಅಂತಲ್ಲ, ಮೋಸ್ಟ್ ಪ್ರಾಬಬಲ್ ಒಂದು ಕಾಮನ್ ಪ್ರಾಬ್ಲಮ್ ಇದು. ಸೊ ಇದಕ್ಕೆ ನಾನು ಕ್ವೆಶನ್ ಸಾಲ್ವ್ ಮಾಡೋದೊಂದೇ ಪ್ರಾಕ್ಟೀಸ್, ಒಂದೇ ಮೆಥಡ್, ಒಂದೇ ವೇ ಇರೋದು ಇದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ. ನಾನು ಅದನ್ನೇ ಮಾಡಿ ನನಗೆ 10th ಮ್ಯಾಥ್ಸ್ ಒಂದು ಬೋರ್ಡ್ಸಿಗೆ ಆಗುವಾಗ ಈಸಿ ಆಯಿತು. ಆ್ಯಂಡ್ ಹೀಗೆ ಕಂಟಿನ್ಯೂ ಮಾಡಬೇಕು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಿಂದಲೇ ಹೀಗೆ ಮಾಡಬೇಕು ಅಂತ ಮತ್ತೆ ನನಗೆ ಆಯಿತು. ನಾನು ಎಂಡಿಗೆ ಆಗುವಾಗಲೇ ನಾನೊಂದು ಇಷ್ಟು ಕ್ವೆಶನ್ ಸಾಲ್ವ್ ಮಾಡಿ ನನಗೆ A+ ಬಂದಿದೆ ಅಂತ. ಆದರೆ ಸ್ಟಾರ್ಟಿಂಗಲ್ಲೇ ಹೀಗೆ ಈ ಮೆಥಡನ್ನು ಫಾಲೋ ಮಾಡಿದರೆ ಎಂತ ಆಗ್ಬೋದು ಅಂತ ನಾನು ಥಿಂಕ್ ಮಾಡ್ಕೊಳ್ಳೋದು. ಆ್ಯಂಡ್ ಈ ವಿಷಯ ಅಂದರೆ ಕ್ವೆಶನ್ಸನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಅರ್ಥ ಆಗದೇ ಇರೋದು, ಈವನ್ ಟಾಪಿಕ್ ಗೊತ್ತಿದ್ರು ಸಹ ಅದನ್ನು ಅಪ್ಲೈ ಮಾಡ್ಲಿಕ್ಕೆ ಆಗದೇ ಇರೋದು, ಇದು ಫಿಸಿಕ್ಸಿಗೂ ಸಹ ಆಗ್ಬೋದು, ಅಂಥ ಸಬ್ಜೆಕ್ಟ್ಸಿಗೂ ಸಹ ಇದು ಕೆಲವೊಮ್ಮೆ ಅನಿಸ್ತದೆ ಈ ಥರ ಆಗೋದು ಉಂಟು. ನನಗೂ ಸಹ ಆಗಿದೆ ಈ ಥರ. ಅದಕ್ಕೆ ನಾನು ಹೇಳ್ತಾ ಇರೋದು ಫಿಸಿಕ್ಸಿಗೂ ಸಹ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿಕೊಂಡೇ ಮಾಡಬೇಕಷ್ಟೇ. ಟಾಪಿಕ್ಸ್ ಸಹ ಓದಬೇಕು ಫಿಸಿಕ್ಸಿಗೆ ಆಗುವಾಗ. ಆ್ಯಂಡ್ ಈವನ್ ಅಪ್ಲೈ ಮಾಡೋದು ಹೇಗೆ ನ್ಯೂಮ್ಯಾರಿಕಲ್ಸಿಗೆ ಅಂತ ಸಹ ನೋಡ್ಕೊಳ್ಬೇಕಾಗ್ತದೆ.
ಸೊ ಹೀಗೆಲ್ಲ ಮಾಡಿ ನನಗೆ 10th ಆಲ್ ಎ ಪ್ಲಸ್ ಬಂತು. ಬಟ್ ನಾ ಹೇಳೋದಿದ್ರೆ ಇದು ನನ್ನ ಸೈಡಿಂದ ಮಾತ್ರ ಎಫರ್ಟ್ಸ್ ಹಾಕಿದರೆ ಸಾಕಾಗೋದಿಲ್ಲ. ನನಗೆ ನನ್ನ ಟೀಚರ್ಸ್ ಆ್ಯಂಡ್ ಇವನ್ ನನ್ನ ಮನೆಯವರು, ಫ್ಯಾಮಿಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಇಲ್ಲದ್ರೆ ಎಂತ ಆಗ್ತಿರ್ಲಿಲ್ಲ. ನಾನು ಯಾವಾಗ ಡೌಟ್ ಕೇಳಲಿಕ್ಕೆ ಹೋದ್ರು ಸಹ ಟೀಚರ್ಸ್ ಎಲ್ಲ ನನ್ನ ಡೌಟ್ ಕ್ಲಿಯರ್ ಮಾಡಿಯೇ ಕಳಿಸ್ತಿದ್ರು. ಯಾರು ಸಹ ಈಗ ಆಗೋದಿಲ್ಲ ಅಥವಾ ಟೈಮ್ ಇಲ್ಲ ಅಂತ ಯಾರು ಹೇಳಿ ಡಿಲೇ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇವನ್ ನನ್ನ ಮನೆಯಲ್ಲಿ ಸಹ ಅಷ್ಟೇ, ನಾವು ಓದ್ತಾ ಇರುವಾಗ ಯಾವತ್ತೂ ನನಗೆ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಆಗಲಿಲ್ಲ. ನನಗೆ ಇಂಥ ಪ್ರಾಬ್ಲಮ್ ಅಂತಲೇ ಅನ್ನಿಸ್ತಿರ್ಲಿಲ್ಲ ಓದ್ತಾ ಇರುವಾಗ. ಸೊ ಇದೆಲ್ಲ ಇದ್ಕೊಂಡೇ ನನಗೆ 10th ಆಲ್ ಎ ಪ್ಲಸ್ ಬಂತು. ಆ್ಯಂಡ್ ಇವನ್ ಸ್ಟಾರ್ಟಿಂಗಲ್ಲೇ ಫಸ್ಟಿಂದಲೇ ನಾನು ಎಫರ್ಟ್ಸ್ ಹಾಕಿದ್ರಿಂದ ಎಂಡಿಂಗಲ್ಲಿ ನನಗೆ ತುಂಬ ಕಷ್ಟಪಡಬೇಕು ಅಂತ ಇರಲಿಲ್ಲ. ಅದಕ್ಕೆ ಸ್ಟಾರ್ಟಿಂಗಿಂದಲೇ ಟ್ರೈ ಮಾಡಬೇಕು, ಎಫರ್ಟ್ಸ್ ಹಾಕ್ತಾ ಇರಬೇಕು ಅಂತ ಹೇಳ್ತಾ